ಏನೋ ಅಮಿತ್ ಶಾ ಏನೋ ತಪ್ಪು ಹೇಳಿಕೆ ಕೊಟ್ಟಾರ, ಸುಳ್ಳು ಒಂದು ಪ್ರಚಾರ ಮಾಡಿ ಇವತ್ತು ಅಂಬೇಡ್ಕರ್ ಫೋಟೋ ಹಿಡಿಲಿಕ್ಕೆ ಇವ್ರ ನೈತಿಕ ಹಕ್ಕನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಅಂದ್ರೆ ಒಂದು ಉರಿಯುತ್ತಿರೋ ಮನೆ, ಆ ಉರಿಯುತ್ತಿರೋ ಮನೆಯಲ್ಲಿ ಯಾವ ದಲಿತರು ಹೋಗಬಾರ್ದು ಅಂತೇಳಿ ಬಾಬಾ ಸಾಹೇಬ್ರು ಅವಾಗನೇ ಹೇಳಿದ್ದಾರೆ. ಕಾಂಗ್ರೆಸ್ನ ಬಗ್ಗೆ ಅವರ ನೀತಿಗಳ ಬಗ್ಗೆ ಅವಾಗನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಮತ ಇರಲಿಲ್ಲ. ಅವರ ಅಂತ್ಯಕ್ರಿಯೆಗೆ ದೆಹಲಿಯಲ್ಲಿ ಅವರಿಗೆ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಸ್ಥಳ ಕೊಡಲಿಲ್ಲ. ಅದೇ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿಗೆ 100 ಎಕರೆ ಜಮೀನು ಕೊಟ್ಟರು. ಆದ್ರೆ ಅಂಬೇಡ್ಕರ್ ಅಂತ ಒಬ್ಬ ಪುಣ್ಯಾತ್ಮ ಸಂವಿಧಾನ ಬರೆದಂತ ನಾಯಕರಿಗೆ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೆ ಜಾಗ ಕೊಡದೆ ಅಷ್ಟೇ ಅಲ್ಲ, ಏರ್ ಇಂಡಿಯಾದಿಂದ ದಿಲ್ಲಿಯಿಂದ ಮುಂಬೈಗೆ ತರಲಿಕ್ಕೆ ವಿಮಾನದ ಹಣವನ್ನು ಕೊಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ 5,000 ರೂಪಾಯಿ ಏರ್ ಇಂಡಿಯಾಕ್ಕೆ ಹಣ ತುಂಬಿ ಹೊತ್ತು ಪಾರ್ಥಿವ ಶರೀರ ತಂದು ಚೌಪಾಟಿಯಲ್ಲಿ ಹೊತ್ತು ಅವರ ಅಂತ್ಯಕ್ರಿಯೆ ಮಾಡಬೇಕಾಯಿತು. ಕಾಂಗ್ರೆಸ್ ಆಡಳಿತದಲ್ಲಿ ಭಾರತ ರತ್ನ ಕೊಡಲಿಲ್ಲ. ಅವ್ರ ಕಾಂಗ್ರೆಸ್ ನಿಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯ ಆಗಿದ್ರೆ ಅವ್ರು ಕಾಂಗ್ರೆಸ್ನಲ್ಲೇ ಇರಬಾರ್ದು. ಇವರೆಲ್ಲ ನಕಲಿ ಹೋರಾಟಗಾರರು, ನಕಲಿ ಅಂಬೇಡ್ಕರ್ ಅವರ ವಿರೋಧಿಗಳು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂತ ನೈತಿಕ ಹಕ್ಕು ಕಾಂಗ್ರೆಸ್ಗಿಲ್ಲ. ಇವತ್ತು ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚತೀರ್ಥಗಳನ್ನು ಮಾಡಿದವರು ನರೇಂದ್ರ ಮೋದಿ ಅವರು. ಅದು ದಿಲ್ಲಿ ಮನೆ ಹೋಗಿ ನೋಡಿ ಬರಲಿ ಖರ್ಗೆ ಅವರು. ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಿಮ ಉಸಿರನ್ನು ಎಳೆದಂತ ಮನೆ, ಇಡೀ ಬಾಬಾ ಸಾಹೇಬರ ಜೀವನವನ್ನ ಚಿತ್ರಿಸುವಂತ ಒಂದು ಇವತ್ತು ಸಂಗ್ರಹಾಲಯ ಮಾಡಿದ್ದಾರೆ. ಇಂಗ್ಲೆಂಡ್ನಲ್ಲಿ ಕಲ್ತಂತ ರೂಮನ್ನ ಇವತ್ತು ಒಂದು ಸ್ಮಾರಕ ಕಟ್ಟಡ ಮಾಡಿದ್ದಾರೆ. ಅವರ ಅಂತ್ಯಕ್ರಿಯೆ ಆಗುವಂತ ಸ್ನಾನವನ್ನ ಇವತ್ತು ಸ್ಮಾರಕ ಭವನ ಯಾರಾದ್ರೂ ಮಾಡಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು, ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಾವು ಬಿಜೆಪಿಯವರು ಅಂಬೇಡ್ಕರ್ ಅನುಯಾಯಿಗಳು, ನಾವು ನಕಲಿ ಅನುಯಾಯಿಗಳಲ್ಲ. ಅವರ ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸ ಮಾಡಿದ್ದೀವಿ. ನಾವು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದೆ, ಒಂದೂ ಸಹ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಆಗುವಂತ ಕೆಲಸ ಮಾಡಿಲ್ಲ. ನರೇಂದ್ರ ಮೋದಿ ಅವರು 11 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ, ಒಂದೂ ಸಹ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಕಣ್ಣಿಗೆ ಹಚ್ಚಿಕೊಂಡು ಯಾವ ರೀತಿ ಭಗವದ್ಗೀತೆಯನ್ನು ನಾವು ಕಣ್ಣಿಗೆ ಹಚ್ಚಿಕೊಂಡು ಓದ್ತೀವೋ ಅದೇ ಮಾದರಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದೀವಿ. ಯಾರು ಇವರು ಕೇವಲ ಡೊಂಗಿ ಕಾಂಗ್ರೆಸ್ಸಿಗರಿಗೆ ನೈತಿಕತೆ ಇಲ್ಲ. ಅಂಬೇಡ್ಕರ್ ವಿಚಾರಗಳನ್ನೆಲ್ಲ ಮುಚ್ಚಿಟ್ಟಿದ್ರು. ಇದೇ ಪಂಡಿತ್ ಜವಾಹರ್ಲಾಲ್ ನೆಹರು ದಲಿತರಿಗೆ ಮೀಸಲಾತಿ ಕೊಡೋದಕ್ಕೆ ವಿರೋಧ ಇದ್ರು. ಅಂದು ಪ್ರಧಾನಮಂತ್ರಿ ಇದ್ದಾಗ ಎಲ್ಲ ಮುಖ್ಯಮಂತ್ರಿಗೆ ಪತ್ರ ಬರೆದು ಒಂದು ವೇಳೆ ದಲಿತರಿಗೆ ಮೀಸಲಾತಿ ಕೊಡೋದಾದ್ರೆ ನಾ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದವರು ಪಂಡಿತ್ ಜವಾಹರ್ಲಾಲ್ ನೆಹರು. ಅದಕ್ಕೆ ಇವತ್ತೇನು ಕರ್ನಾಟಕ ವಿಧಾನಸಭೆಯಲ್ಲಿ ಬಹಳ ಪ್ರಮುಖವಾದಂಥ ಚರ್ಚೆ ಉತ್ತರ ಕರ್ನಾಟಕ ನಡೆದಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ವಿ. ಆ ಒಂದು ಉತ್ತರ ಕರ್ನಾಟಕದ ಈ ಬೆಳಗಾವಿಯಲ್ಲಿ ಉತ್ತರ ಕೊಡಲಿಕ್ಕೆ ನೈತಿಕತೆ ಇಲ್ಲದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕೇವಲ ಗೊಂದಲವನ್ನು ಸೃಷ್ಟಿ ಮಾಡಿ ಬಾಣಂತಿಯರ ಸಾವಿರ್ಬೋದು, ನಮ್ಮ ವಕಫದ ವಿಚಾರದಲ್ಲಿ ಅವರು ನಿನ್ನೆ ನಡ್ಕೊಂಡಂಥ ರೀತಿ ಇರ್ಬೋದು. ಅಂದರೆ ಇದೊಂದು ಸಂಪೂರ್ಣವಾಗಿ ಹಿಂದೂ ವಿರೋಧಿ ನೀತಿ, ದಲಿತ ವಿರೋಧಿ ನೀತಿ. ವಾಲ್ಮೀಕಿ ಹಗರಣವನ್ನು ಮುಚ್ಚಾಕುವಂಥದ್ದು, ದಲಿತರ ಏನವ್ರಿಗೆ SCP TSP 24,000 ಕೋಟಿ ರೂಪಾಯಿ ಡೈವರ್ಟ್ ಮಾಡಿದ್ರು, ಎಲ್ಲ ಬಣ್ಣ ಬಯಲಾಗ್ತದೆ ಅಂತೇಳಿ ಈ ರೀತಿ ಬಾಬಾ ಸಾಹೇಬ್ರ ಒಂದು ಫೋಟೋ ಇಟ್ಕೊಂಡು ಸದನವನ್ನ ಇವತ್ತು ತಪ್ಪು ಹಾದಿಗೆ ಎಳೆಯುತ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡ ತುಂಡವಾಗಿ ಬರೆದ್ರೆ ನಾವೇನು ಮಾಡೋಣ? ಅವ್ರು ಹೇಳಿದ್ದೇ ಬೇರೆ, ಇವರು ಅದನ್ನು ಅರ್ಥವನ್ನ ಈ ಖರ್ಗೆ ಅವ್ರಿಗೆ ಹತಾಶೆ ಆಗಿಬಿಟ್ಟಾರೆ. ಖರ್ಗೆ ಅವ್ರಿಗೆ ಏನಾಗ್ಬಿಟ್ಟಿದೆ, 10-12 ವರ್ಷದಿಂದ ಅಧಿಕಾರದಿಂದ ದೂರ ಉಳಿದಾರೆ. ಇನ್ನೊಂದು 5 ವರ್ಷ ಅಧಿಕಾರದಿಂದ ಹೋದ್ರೆ ಕಾಂಗ್ರೆಸ್ ಸಂಪೂರ್ಣ ನಾಶ ಆಗ್ತಿತ್ತು ಭಯದಿಂದ. ಈ ರೀತಿ ಅಮಿತ್ ಶಾ ಅವ್ರಂಗೆ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಅಮಿತ್ ಶಾ ಒಬ್ಬ ಪ್ರಬುದ್ಧ ರಾಜಕಾರಣಿ, ಅವರೇನು ಸಣ್ಣ ವ್ಯಕ್ತಿ ಅಲ್ಲ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅಪಮಾನ ಮಾಡುವಂಥ ಒಂದು ಸಣ್ಣ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡೋದು. ಥ್ಯಾಂಕ್ ಯು ಸರ್.